ಬೆಳಗಿನ ತಂಪಿನ ಗಾಳಿ. ಸೂರ್ಯ ಇನ್ನೂ ಮುಖ ತೋರಿಸಿಲ್ಲ. ಆದರೆ ರೈತ ಈಗಾಗಲೇ ಹೊಲದಲ್ಲಿ ಇದ್ದಾನೆ. ಮಣ್ಣಿನ ಮೇಲೆ ಮೊದಲ ಗೀರು ಹಾಕುವಾಗ ಅದು ಕೇವಲ ಮಣ್ಣನ್ನು ಒರೆಯುವುದಲ್ಲ, ಅದು ಹೊಸ ಜೀವನಕ್ಕೆ ದಾರಿ ತೆರೆದುಕೊಡುವುದು. ಕುಂಟೆ ಹೊಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ರೈತನ ಹೃದಯದಲ್ಲಿ ಒಂದು ಕನಸು ಇರುತ್ತದೆ. ಈ ಮಣ್ಣು ನನಗೆ ಫಲ ಕೊಡಲಿ ಎಂಬ ಆಶೆ. ಮಣ್ಣಿನ ಸುಗಂಧ, ಬೆವರು ಮತ್ತು ಶ್ರಮ ಸೇರಿ ಅಲ್ಲಿ ಹುಟ್ಟುತ್ತದೆ ನಮ್ಮ ಅನ್ನದ ಬೀಜ. ನಾವು ತಿನ್ನುವ ಪ್ರತಿಯೊಂದು ಅಕ್ಕಿ ಕಣದ ಹಿಂದೆ ಇದೆ ಈ ಕುಂಟೆ ಹೊಡೆಯುವ ಪರಿಶ್ರಮ. ನಮಸ್ಕಾರ ಎಲ್ಲರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಹಳ್ಳಿಯಲ್ಲಿ ಯುಗಾದಿ ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಬೆಳಗ್ಗೆ ಬೇಗನೆ ಎದ್ದು ಮನೆಗೆ ಸ್ವಚ್ಛತೆ ಮಾಡಿ ಹಬ್ಬದ ಸಿದ್ಧತೆಗಳನ್ನು ಶುರು ಮಾಡ್ತೀವಿ. ಯುಗಾದಿ ಅಂದ್ರೆ ಹೊಸ ವರ್ಷದ ಆರಂಭ, ಹೊಸ ಆಶೆಗಳ ದಿನ. ಆದರೆ ನಮ್ಮ ಹಳ್ಳಿಯಲ್ಲಿ ಈ ದಿನ ಇನ್ನೂ ವಿಶೇಷ. ನಾವು ನಮ್ಮ ಎತ್ತುಗಳಿಗೆ ಪೂಜೆ ಮಾಡುವ ಪದ್ಧತಿ ಇದೆ. ಬೆಳಗ್ಗೆ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅವುಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರ ಕುಂಕುಮ, ಅರಿಶಿನ ಹಚ್ಚಿ ಹೂಗಳಿಂದ ಅಲಂಕರಿಸುತ್ತೇವೆ. ಎತ್ತುಗಳು ನಮ್ಮ ಜೀವನದ ಒಂದು ಮುಖ್ಯ ಭಾಗ. ಹೊಲದಲ್ಲಿ ಕೆಲಸ ಮಾಡುವಾಗ ಅವು ನಮ್ಮ ಜೊತೆ ಇರುತ್ತವೆ. ನಮ್ಮ ಅನ್ನದ ಹಿಂದೆ ಅವುಗಳ ಶ್ರಮವೂ ಇದೆ. ಆದ್ದರಿಂದ ಯುಗಾದಿಯಂದು ನಾವು ಅವುಗಳಿಗೆ ಗೌರವವಾಗಿ ಪೂಜೆ ಮಾಡುತ್ತೇವೆ. ಪೂಜೆ ಮಾಡಿದ ನಂತರ ಅವುಗಳಿಗೆ ಬೆಲ್ಲ, ಹುಲ್ಲು ಮತ್ತು ಸಿಹಿ ಆಹಾರವನ್ನು ಕೊಡುತ್ತೇವೆ. ಅವು ಸಂತೋಷದಿಂದ ತಿನ್ನುವಾಗ ನಮಗೂ ತುಂಬಾ ಸಂತೋಷವಾಗುತ್ತದೆ. ಈ ಹಬ್ಬ ನಮಗೆ ಕೇವಲ ಆಚರಣೆ ಮಾತ್ರ ಅಲ್ಲ, ಕೃತಜ್ಞತೆ ಹೇಳುವ ಒಂದು ಅವಕಾಶ. ಪ್ರಕೃತಿ, ಪ್ರಾಣಿಗಳು ಮತ್ತು ನಮ್ಮ ಜೀವನಕ್ಕೆ ಸಹಾಯ ಮಾಡುವ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುವ ದಿನ. ನೀವು ಎಲ್ಲರೂ ಕೂಡ ಈ ಯುಗಾದಿಯನ್ನು ಸಂತೋಷದಿಂದ ಆಚರಿಸಿ. ಮತ್ತೆ ಒಂದ್ಸಲ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಹಳ್ಳಿಗಳಲ್ಲಿ ಯುಗಾದಿ ಎಂದರೆ ಹೊಸದ ಹಬ್ಬ. ಹೇಗೆ ಪಟ್ಟಣದವರಿಗೆ ಜನವರಿ 1 ಹೊಸ ವರ್ಷವಾದರೆ ಹಳ್ಳಿಗರಿಗೆ ಯುಗಾದಿ ಎಂದೇ ಹೊಸ ವರ್ಷ. ಹಿರಿಯರು ಹೇಳಿದಂತೆ ಯುಗಾದಿ ಕಳೆದರೂ ಯುಗಾದಿ ಬರುತ್ತಿದೆ ಎಂದರೆ ಹೊಲದಲ್ಲಿ ಚಿಗುರು, ಮರಗಳಲ್ಲಿ ಎಲೆ ಮೂಡುವ ಸಮಯ ಈಗಲೇ. ಹಾಗೆ ರೈತರು ಕೂಡ ಯುಗಾದಿ ಎಂದೇ ಅಂದರೆ ಕಳೆದ ವರ್ಷದ ತುಗ್ಗಿ ಮುಗಿದು ಮುಂದಿನ ವರ್ಷಕ್ಕಾಗಿ ಎತ್ತುಗಳೊಂದಿಗೆ ಹೊಲದಲ್ಲಿ ಸಾಗಿ ಅವತ್ತು ಹೊಸದಾಗಿ ಹೊಸ ಸಾಮಾನುಗಳನ್ನು ಹಾಕಿಸಿಕೊಂಡು ಕುಂಟೆ ಹೂಡುತ್ತಾರೆ. ಇದು ಮೊದಲಿನಿಂದಲೂ ಬಂದ ಪದ್ಧತಿ. ಒಂದು ವೇಳೆ ಎತ್ತು ಇಲ್ಲದ ರೈತರು ಕೂಡ ಈ ದಿನದಂದು ಹೊಲದಲ್ಲಿ ಹೋಗಿ ಕೊಡಲಿಯಿಂದ ಯಾವುದಾದರೂ ಗಿಡಗಳನ್ನು ಕುರಿದು ದಿನವನ್ನು ಪ್ರಾರಂಭಿಸುತ್ತಾರೆ. ಭಾರತೀಯ ಸಂಪ್ರದಾಯದಂತೆ ಯುಗಾದಿ ಎಂದೇ ಹೊಸ ವರ್ಷ ಇರುವುದರಿಂದ ನಮ್ಮ ರೈತರು ಪ್ರಾಮುಖ್ಯತೆ ಕೊಡುತ್ತಾರೆ. ಅದಕ್ಕೆ ನಾವು ಕೂಡ ಅಂದು ಹೋಗಿ ನಮ್ಮ ಎತ್ತುಗಳಿಂದ ಹೊಲದಲ್ಲಿ ಗಳೆ ಹೊಡೆದೆವು. ಆ ಗಳೆ ಓಡುವ ಸಂದರ್ಭ ನಮಗೆ ಮಕ್ಕಳು, ಹಿರಿಯರು ಎಲ್ಲರೂ ಜೊತೆಯಾದರು. ಹಾಗೆಯೇ ಎಲ್ಲರೂ ಸಂತೋಷದಿಂದ ಮೊದಲ ದಿನ ಸಂಭ್ರಮದಿಂದ ಗಳೆ ಹುಡಿ 4-5 ಸುತ್ತು ಹೊಡೆದು ಮನೆ ಕಡೆ ನಡೆದೆವು. ಇದೇ ರೀತಿಯ ಇನ್ನು ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್, ಲೈಕ್ ಮಾಡಿ. ಮೊದಲನೆಯದಾಗಿ ಹಿರಿಯರಿಂದಲೂ ನಡೆದು ಬಂದ ಪದ್ಧತಿ ಏನೆಂದರೆ ನಮ್ಮ ಹಳ್ಳಿಯ ಭಾಗದಲ್ಲಿ ಪ್ರತಿ ವರ್ಷ ಯುಗಾದಿ ಎಂದೇ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ. ಅದಕ್ಕೆ ಮುಖ್ಯ ಕಾರಣವೇನೆಂದರೆ ನಮಗೆ ಪ್ರತಿ ವರ್ಷವೂ ಜನವರಿ 1 ಹೊಸ ವರ್ಷವಲ್ಲ. ರೈತರಿಗೆ ಚಿಗುರು ಮೂಡುವ ಪ್ರತಿಯೊಂದು ಯುಗಾದಿಯೂ ಹೊಸ ವರ್ಷದಂತೆ ಭಾವಿಸುತ್ತೇವೆ. ಹಾಗೂ ಒಂದೇ ಹೊಸದಾಗಿ ಗಳೆ ಹುಟ್ಟುವುದು, ಹೊಲದಲ್ಲಿ ಹೊಸ ಕೆಲಸ ಮಾಡುವುದು ಮತ್ತು ರೈತರು ಏನೇ ಇದ್ದರೂ ಹೊಸ ಕೆಲಸಗಳನ್ನು ಅವತ್ತಿನಿಂದ ಪ್ರಾರಂಭ ಮಾಡಿ ಮುಂದಿನ ವರ್ಷಕ್ಕೆ ಒಳ್ಳೆಯದಾಗಲೆಂದು ಕೋರಿಕೊಳ್ಳುತ್ತೇವೆ.
ನೀವು ಹೋಗಲ್ಲ ಹ್ಞೂ ನೀನು ಬರ್ತಾವ್ರಿ ಇನ್ನೂ ಜಲ್ದಿ ಆತ್ತ ಹ್ಞೂ ಹ್ಞೂ ಹೇಯ್ ಕೇಸ್ ಹೊಡಿತೀರ ಯಾಕೆ ಹೊಡಿ ಹ್ಞೂ ಒಂದು ನೋಡು ಆ ಬೆತ್ತ ಅಲ್ಲಿ ಬಿತ್ತು ನೋಡು ಅಲ್ಲಿ ಹೋಗ್ರ ಅವ್ರಿಗೆ ಅಲ್ಲಿ ಬಿತ್ತು ನೋಡು